ಯಾಕಂದ್ರೆ ಇಂಥದ್ದು ಮಾಡ್ತಾ ಇದ್ರೆ ಸ್ವಲ್ಪ ಅವರೆಲ್ಲ ಎಲ್ಲ ನಮ್ಮ ಅಸೋಸಿಯೇಷನ್ನ ಮಂಜುನಾಥ ಬಡಾವಣೆಯ ಎಲ್ಲ ನಾಗರಿಕರಿಗೆ ಈಗಾಗಲೇ ಬೆಳಗ್ಗೆಯಿಂದ ಈ ಗಾರ್ಬೇಜ್ ಪ್ರಾಬ್ಲಮ್ಮು ಸುಮಾರು 2 ತಿಂಗಳಿಂದ ನಡೀತಾ ಇದೆ. ನಾವು ಎಲ್ಲ ಗಾರ್ಬೇಜಿನ ಏನು ಕಾಂಟ್ರಾಕ್ಟ್ ಇದ್ರು ಅವರಿಗೆ ಮತ್ತು ಹೆಲ್ತ್ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿ ಒಂದು ಮನೆಗೆ ಗಾರ್ಬೇಜ್ ತೆಗಿಬೇಕಂದ್ರೆ 10 ಸರಿ ಫೋನ್ ಮಾಡಬೇಕು. ಅದೇ ರೀತಿ ಒಂದು ಕ್ಲಾಸಿಗೆ ಮಾಡಬೇಕಂದ್ರೆ ಫೋನ್ ಮಾಡ್ತಾನೆ ಇರಬೇಕು. ಅವ್ರು ಬಂದು ಒಂದು ಕ್ಲಾಸಲ್ಲಿ 1-2 ಮನೆ ತೆಗೆದು ಅವ್ರು ಯಾರಿಗೆ ಗೊತ್ತಿದ್ದಾರೆ, ಪರಿಚಯ ಇದ್ದಾರೆ, ಯಾರು ಅವ್ರಿಗೆ ಬೆನಿಫಿಟ್ ಇದೆ ಅಂತ ತೊಗೊಂಡು ಹೋಗ್ತಾ ಇದ್ದಾರೆ. ಆದರೆ ಕಮರ್ಷಿಯಲ್ ಹೋಟ್ಲಲ್ಲಿ ಮತ್ತು ಕ್ಯಾಂಟೀನು ಪಿ ಜಿಗಳಲ್ಲಿ ಪ್ರತಿದಿನ ತೆಗಿತಾ ಇದ್ದಾರೆ. ಇದು ಯಾಕೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಸೊ ಹಾಗಾಗಿ ನಮ್ಮ ಬಡಾವಣೆ ಎಲ್ಲ ನಾಗರಿಕರು ಸೇರಿ ನಾಳೆ ಬೆಳಿಗ್ಗೆ ಭಾನುವಾರ 8 ಗಂಟೆಗೆ ಎಲ್ಲ ಬಡಾವಣೆಯ ಎಲ್ಲ ಮನೆಗಳ ಡ್ರಮ್ನು ತುಂಬಿದ ಕಸವನ್ನು ತಂದು ರೋಡಲ್ಲಿಟ್ಟು ಪ್ರತಿಭಟನೆ ಮಾಡಬೇಕಂತ ತೀರ್ಮಾನ ಮಾಡಿದ್ವಿ. ಅದೇ ರೀತಿ ನಮ್ಮ ಮಾಜಿ BBMP ಸದಸ್ಯರಾದ ಉದಯಣ್ಣವ್ರಿಗೂ ಫೋನ್ ಮಾಡಿ ವಿಚಾರ ತಿಳಿಸ್ಬಿಟ್ಟು ಮಾಡೋಣ ಅಂತೇಳಿ ಅವ್ರು, ಯಾಕೆಂದರೆ ನಮ್ಮ ಗ್ರಾಮದ ಹಿರಿಯವರು ನಾಗರಿಕರು ಅವರು ಎಲ್ಲರಿಗೂ ಎಲ್ಲ ಕಷ್ಟ ಸುಖಕ್ಕೆ ಬಂದು ಸ್ಪಂದಿಸ್ತಾರೆ. ಇವ್ರು ಹೇಳಬೇಕು ಅಂತೇಳಿ ಹೇಳಿದಾಗ ಅವ್ರು ಇಮಿಡಿಯೇಟು ಸೋಮಶೇಖರ್ ಹೆಲ್ತ್ ಇನ್ಸ್ಪೆಕ್ಟರ್ ಫೋನ್ ಮಾಡಿ ಕಾಂಟ್ರಾಕ್ಟರ್ ಫೋನ್ ಮಾಡಿ ಕೇಳಿದಾಗ, ಇಲ್ಲ ಸರ್ ದಯವಿಟ್ಟು ನಾಳೆ ಆ ಥರ ಮಾಡಬೇಡಿ, ಒಂದು ದಿವಸ ಟೈಮ್ ಕೊಡಿ, ನಾಳೆ ಬೆಳಗ್ಗೆ ಎಲ್ಲರೂ ಸಪ್ರೇಟ್ ಮಾಡ್ತೀನಿ ಅಂತ ಹೇಳಿದ್ರೆ. ಹಾಗಾಗಿ ನಾಳೆ ಹಮ್ಮಿಕೊಂಡಿದ್ದಂಥ ಪ್ರತಿಭಟನೆಯನ್ನು ನಾವು ನಿಲ್ಲಿಸಿದ್ದೀವಿ. ಮುಂದಿನ ವಾರ ಇದೇನಾದರೂ ಕಂಟಿನ್ಯೂ ಆದರೆ ಖಂಡಿತ ಮುಂದಿನ ಭಾನುವಾರದಲ್ಲಿ ನಮ್ಮ ಎಲ್ಲ ಬಡಾವಣೆ ಸೇರಿ ಎಲ್ಲ ಬಡಾವಣೆಯ ಮೇನ್ ರೋಡ್ಗೆ ಕಸದ ಬುಟ್ಟಿಯನ್ನು ಕಸ ಸಹಿತ ತಂದು ರೋಡಿಗೆ ಸುರಿಯಲ್ಲ, ಯಾಕೆಂದ್ರೆ ನಮ್ಗೆ ಮಾನವೀಯತೆ ಇದೆ. ರೋಡಲ್ಲಿ ಕಸದ ಡ್ರಮ್ ಅನ್ನು ತಂದಿಟ್ಟು ಪ್ರತಿಭಟನೆ ಮಾಡ್ತೀವಿ. ಇದನ್ನ ನಮ್ಮ BBMP ಅಧಿಕಾರಿಗಳಿಗೆ ಕಳಿಸ್ತಾ ಇದ್ವಿ, ಹಾಗೂ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ನಮ್ಮೆಲ್ಲ ನಾಗರಿಕರಿಗೆ ಕಳಿಸ್ತಾ ಇದ್ವಿ. ಎಲ್ಲರಿಗೂ ಧನ್ಯವಾದಗಳು, ಸಹಕರಿಸಿ. ಓಕೆ, ಥ್ಯಾಂಕ್ ಯು. ಯಾಕಂದ್ರೆ ಇಂಥದ್ದು ಮಾಡ್ತಾ ಇದ್ರೆ ಸ್ವಲ್ಪ ಅವರೆಲ್ಲ ಎಲ್ಲ ನಮ್ಮ ಅಸೋಸಿಯೇಷನ್ನ ಮಂಜುನಾಥ ಬಡಾವಣೆಯ ಎಲ್ಲ ನಾಗರಿಕರಿಗೆ ಈಗಾಗಲೇ ಬೆಳಗ್ಗೆಯಿಂದ ಈ ಗಾರ್ಬೇಜ್ ಪ್ರಾಬ್ಲಮ್ಮು ಸುಮಾರು 2 ತಿಂಗಳಿಂದ ನಡೀತಾ ಇದೆ. ನಾವು ಎಲ್ಲ ಗಾರ್ಬೇಜಿನ ಏನು ಕಾಂಟ್ರಾಕ್ಟ್ ಇದ್ರು ಅವರಿಗೆ ಮತ್ತು ಹೆಲ್ತ್ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿ ಒಂದು ಮನೆಗೆ ಗಾರ್ಬೇಜ್ ತೆಗಿಬೇಕಂದ್ರೆ 10 ಸರಿ ಫೋನ್ ಮಾಡಬೇಕು. ಅದೇ ರೀತಿ ಒಂದು ಕ್ಲಾಸಿಗೆ ಮಾಡಬೇಕಂದ್ರೆ ಫೋನ್ ಮಾಡ್ತಾನೆ ಇರಬೇಕು. ಅವ್ರು ಬಂದು ಒಂದು ಕ್ಲಾಸಲ್ಲಿ 1-2 ಮನೆ ತೆಗೆದು ಅವ್ರು ಯಾರಿಗೆ ಗೊತ್ತಿದ್ದಾರೆ, ಪರಿಚಯ ಇದ್ದಾರೆ, ಯಾರು ಅವ್ರಿಗೆ ಬೆನಿಫಿಟ್